ಹಾಯ್ ಫ್ರೆಂಡ್ಸ್, ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹುಟ್ಟಿ ಬೆಳೆದಿದ್ದು ಹೇಗೆ ಅಂತ ಹೇಳಿ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಪ್ರದೇಶಗಳಲ್ಲೇ ಅಲ್ಲದೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಭಕ್ತಿಯನ್ನ ಗಳಿಸಿದ ಮಹಾನ್ ಸಂತರು. ಅವರು ದೈತ್ವ ತತ್ವದ ಮಹಾನ್ ಆಚಾರ್ಯರಾಗಿದ್ದು, ಮಂತ್ರಾಲಯದ ಮಹಿಮೆಗೂ ಭಕ್ತರ ಜೀವನದಲ್ಲಿ ನಂಬಿಕೆಯ ಬೆಳಕಿಗೆ ಕಾರಣರಾದವರು. ಗುರು ರಾಘವೇಂದ್ರಾಯ ನಮಃ ಎಂದು ನಾಮಸ್ಮರಣೆ ಮಾಡಿದರೆ ಸಾಕು, ಕಷ್ಟಗಳು ಕರಗುತ್ತವೆ ಎಂಬ ಅಪಾರ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಇಂತಹ ಮಹಾನ್ ಸಂತರು ಹೇಗೆ ಹುಟ್ಟಿ, ಹೇಗೆ ಬೆಳೆದು, ಹೇಗೆ ಸಂತರಾದರು ಎಂಬುದು ತಿಳಿಯುವುದು ನಮ್ಮೆಲ್ಲರಿಗೂ ಪ್ರೇರಣೆಯ ಕಥೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕ್ರಿಸ್ತಶಕ 1595ರ ಸುಮಾರಿಗೆ ತಮಿಳುನಾಡಿನ ಕುಂಭಕೋಣದಲ್ಲಿ ಜನಿಸಿದರು. ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅಥವಾ ವೆಂಕಣ್ಣಾಚಾರ್ಯ ಎಂದು ಪ್ರಸಿದ್ಧವಾಗಿತ್ತು. ಅವರು ಅತ್ಯಂತ ಪಂಡಿತ ಹಾಗೂ ಸಂಸ್ಕೃತ ಸಂಪ್ರದಾಯವನ್ನ ಪಾಲಿಸುವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ತಂದೆ ತಿಮ್ಮಣ್ಣಾಚಾರ್ಯ ಮಹಾನ್ ವಿದ್ವಾಂಸರಾಗಿದ್ದು, ವೇದಶಾಸ್ತ್ರಗಳಲ್ಲಿ ಅಪಾರ ಪಾಂಡಿತ್ಯವನ್ನ ಹೊಂದಿದ್ದರು. ತಾಯಿ ಗೋಪಿಕಾಂಬ ಧಾರ್ಮಿಕ ಮನಸ್ಸಿನವರು, ಸದಾ ದೇವರ ಪೂಜೆ, ಭಕ್ತಿ ಸೇವೆಗಳಲ್ಲಿ ತೊಡಗಿದ್ದವರು. ಇಂತಹ ಶುದ್ಧ ಸಾತ್ವಿಕ ವಾತಾವರಣದಲ್ಲೇ ವೆಂಕಟನಾಥನ ಬಾಲ್ಯ ರೂಪುಗೊಂಡಿತು. ಬಾಲ್ಯದಲ್ಲೇ ವೆಂಕಟನಾಥನಲ್ಲಿ ಅಪರೂಪದ ಬುದ್ಧಿಶಕ್ತಿ ಕಾಣಿಸಿಕೊಂಡಿತು. ಅಲ್ಪ ವಯಸ್ಸಿನಲ್ಲೇ ಸಂಸ್ಕೃತ ವೇದ, ಉಪನಿಷತ್ತುಗಳು, ಪುರಾಣಗಳ ಪಾಠಗಳನ್ನು ಗ್ರಹಿಸುವ ಸಾಮರ್ಥ್ಯ ಅವರಿಗಿತ್ತು. ತಂದೆಯವರೇ ಮೊದಲ ಗುರುಗಳಾಗಿ ಮಗನಿಗೆ ಶಾಸ್ತ್ರ ಬೋಧನೆ ಮಾಡಿದರು. ತಂದೆಯ ಅಕಾಲಿಕ ನಿಧನವು ವೆಂಕಟನಾಥನ ಜೀವನದಲ್ಲಿ ದೊಡ್ಡ ಆಘಾತ ತಂದಿತು. ಆದರೂ ತಾಯಿಯ ಮಾರ್ಗದರ್ಶನ ಹಾಗೂ ಗುರುಗಳ ಕೃಪೆಯಿಂದ ಅವರು ವಿದ್ಯಾಭ್ಯಾಸವನ್ನ ಮುಂದುವರೆಸಿದರು. ಜೀವನದಲ್ಲಿ ಸಂಕಷ್ಟಗಳು ಬಂದರೂ ಧೈರ್ಯ, ಭಕ್ತಿ, ಶಿಸ್ತು ಇವುಗಳನ್ನೇ ಆಧಾರವಾಗಿಸಿಕೊಂಡರು. ವಿದ್ಯಾಭ್ಯಾಸ ಮುಗಿದ ನಂತರ ವೆಂಕಟನಾಥರು ವಿವಾಹವಾದರು. ಅವರ ಪತ್ನಿಯ ಹೆಸರು ಸರಸ್ವತಿ. ಸಂಸಾರ ಜೀವನದಲ್ಲಿದ್ದರೂ ಅವರು ಎಂದಿಗೂ ಧರ್ಮ, ವಿದ್ಯೆ, ಭಕ್ತಿಯಿಂದ ದೂರ ಸರಿಲಿಲ್ಲ. ಜೀವನ ಸಾಗಿಸಲು ಪಾಠ ಹೇಳುವುದು, ಶಾಸ್ತ್ರ ಚರ್ಚೆಗಳಲ್ಲಿ ಭಾಗವಹಿಸುವುದು ಇವರ ದಿನಚರಿಯ ಭಾಗವಾಗಿತ್ತು. ಕೆಲ ಸಮಯಗಳಲ್ಲಿ ಅತಿ ಬಡತನವು ಅವರನ್ನ ಕಾಡಿತು. ಆದರೂ ಅವರು ಧರ್ಮ ಮಾರ್ಗವನ್ನ ಬಿಡದೆ ದೇವರ ಮೇಲಿನ ನಂಬಿಕೆಯನ್ನ ಅಚಲವಾಗಿ ಉಳಿಸಿಕೊಂಡರು. ಈ ಗುಣವೇ ಮುಂದೆ ಅವರನ್ನ ಮಹಾನ್ ಸಂತನನ್ನಾಗಿ ರೂಪಿಸಿತು. ವೆಂಕಟನಾಥರು ಶ್ರೇಷ್ಠ ದೈತ್ವ ತತ್ವದ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರ ಶಿಷ್ಯರಾದರು. ಸುಧೀಂದ್ರ ತೀರ್ಥರು ವೆಂಕಟನಾಥನಲ್ಲಿದ್ದ ಅಪಾರ ಜ್ಞಾನ, ವಿನಯ, ಭಕ್ತಿ ಕಂಡು ಬಹಳ ಸಂತೋಷಪಟ್ಟರು. ಅವರ ಮಾರ್ಗದರ್ಶನದಲ್ಲಿ ವೆಂಕಟನಾಥರು ದ್ವೈತ ವೇದಾಂತದ ಗಾಢ ಅಧ್ಯಯನ ಮಾಡಿದರು. ಶಾಸ್ತ್ರಾರ್ಥಗಳಲ್ಲಿ, ತರ್ಕಗಳಲ್ಲಿ ಅವರು ಅಪಾರ ಪಾಂಡಿತ್ಯವನ್ನ ತೋರಿದರು. ಇದರಿಂದ ಅವರು ಸುತ್ತಮುತ್ತಲಿನ ವಿದ್ವಾಂಸರಲ್ಲಿ ವಿಶಿಷ್ಟ ಸ್ಥಾನವನ್ನ ಪಡೆದರು. ಒಂದು ಹಂತದಲ್ಲಿ ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯಾಗಿ ವೆಂಕಟನಾಥನನ್ನ ಆಯ್ಕೆ ಮಾಡಿದರು. ಇದು ಸುಲಭ ನಿರ್ಧಾರವಾಗಿರಲಿಲ್ಲ. ಸಂಸಾರ, ಪತ್ನಿ, ಮಗ ಇದನ್ನ ತ್ಯಜಿಸಿ ಸನ್ಯಾಸವನ್ನ ಸ್ವೀಕರಿಸುವುದು ದೊಡ್ಡ ತ್ಯಾಗ. ಆದರೂ ಧರ್ಮ ಸೇವೆಯೇ ಜೀವನದ ಪರಮ ಗುರಿ ಎಂಬ ಅರಿವಿನಿಂದ ವೆಂಕಟನಾಥರು ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸಿದರು. ಸನ್ಯಾಸ ಸ್ವೀಕಾರದ ಬಳಿಕ ಅವರಿಗೆ ಶ್ರೀ ರಾಘವೇಂದ್ರ ತೀರ್ಥ ಎಂಬ ಹೆಸರು ದೊರಕಿತು. ಈ ಕ್ಷಣದಿಂದ ಅವರ ಜೀವನ ಸಂಪೂರ್ಣವಾಗಿ ಲೋಕ ಕಲ್ಯಾಣಕ್ಕಾಗಿ ಸಮರ್ಪಿತವಾಯಿತು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿ ದೈತ್ವ ತತ್ವವನ್ನ ಸಾರಿದರು. ಅವರು ಅನೇಕ ಗ್ರಂಥಗಳನ್ನ ರಚಿಸಿದರು. ಮಾಧ್ವ ತತ್ವದ ವಿವರಣೆಗಳು, ಟೀಕೆಗಳು, ವ್ಯಾಖ್ಯಾನಗಳು ಇವರ ಪ್ರಮುಖ ಕೊಡುಗೆಗಳು. ಆದರೆ ಕೇವಲ ಪಂಡಿತರಿಗಷ್ಟೇ ಸೀಮಿತವಾಗದೆ ಸಾಮಾನ್ಯ ಜನರಿಗೂ ಧರ್ಮದ ಸಾರವನ್ನ ಸರಳವಾಗಿ ತಿಳಿಸುವುದು ಅವರ ವಿಶೇಷತೆ. ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಅವರು ನೀಡಿದ ಉಪದೇಶಗಳು ಜನರ ಬದುಕಿಗೆ ದಾರಿ ತೋರಿದವು. ಮಂತ್ರಾಲಯವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನದ ಮಹತ್ವದ ಕೇಂದ್ರವಾಯಿತು. ಇಲ್ಲಿ ಅವರು ಬಹುಕಾಲ ವಾಸವಿದ್ದು ಅನೇಕ ಭಕ್ತರಿಗೆ
ದೈವಿಕ ಅನುಭವಗಳನ್ನು ನೀಡಿದರು. ರೋಗ ನಿವಾರಣೆ, ಸಂಕಷ್ಟ ಪರಿಹಾರ, ಮಾನಸಿಕ ಶಾಂತಿ ಇವೆಲ್ಲವೂ ಅವರ ಕೃಪೆಯಿಂದ ದೊರಕುತ್ತವೆ ಎಂಬ ಭಕ್ತಿ ಜನರಲ್ಲಿ ಬೆಳೆದು ಬಂದಿತು. ಕೊನೆಗೆ ಕ್ರಿಸ್ತಶಕ 1671ರಲ್ಲಿ ಅವರು ಮಂತ್ರಾಲಯದಲ್ಲೇ ಜೀವಂತ ಸಮಾಧಿ ಮಾಡಿಕೊಂಡರು. ಇದು ಸಾಮಾನ್ಯ ಮರಣವಲ್ಲ. ಭಕ್ತರ ದೃಷ್ಟಿಯಲ್ಲಿ ಅವರು ಇಂದಿಗೂ ಜೀವಂತವಾಗಿಯೇ ಇದ್ದಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಹುಟ್ಟು ಮತ್ತು ಬೆಳವಣಿಗೆ ನಮಗೆ ಒಂದು ಮಹತ್ವದ ಪಾಠವನ್ನ ಕಲಿಸುತ್ತದೆ. ಬಡತನ, ಸಂಕಷ್ಟ, ತ್ಯಾಗ ಇವೆಲ್ಲವನ್ನ ಮೀರಿ ಭಕ್ತಿ, ಜ್ಞಾನ, ಸೇವೆ ಇದ್ದರೆ ಮಾನವನು ಮಹಾನ್ ವ್ಯಕ್ತಿಯಾಗಬಹುದು. ಇವತ್ತಿಗೂ ಸಹ ಕೋಟಿ ಕೋಟಿ ಭಕ್ತರು ಅವರ ನಾಮಸ್ಮರಣೆಯಲ್ಲಿ ಶಾಂತಿ ಕಂಡುಕೊಳ್ಳುತ್ತಿದ್ದಾರೆ. ಗುರು ರಾಘವೇಂದ್ರ ಎಂಬ ಹೆಸರು ನಂಬಿಕೆ, ಕರುಣೆ ಮತ್ತು ಅದ್ಭುತ ಶಕ್ತಿಯ ಪ್ರತೀಕವಾಗಿ ಸದಾ ಉಳಿಯುತ್ತಿದೆ. ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.